ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಕಡೆಯ ಆಷಾಢ ಶನಿವಾರ ತಪ್ಪದೆ ಈ ವಸ್ತುವನ್ನು ಹಾಕಿ ದೀಪಾರಾಧನೆ ಮಾಡೋದ್ರಿಂದ ಶನಿ ದೋಷಗಳು ಹಾಗೂ ರಾಹು ದೋಷಗಳು ಹಲವಾರು ರೀತಿಯಲ್ಲಿ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಅದನ್ನು ಸುಲಭ ವಿಧಾನದಲ್ಲೇ ನಾವು ಪರಿಹಾರ ಮಾಡ್ಕೊಳ್ಬಹುದು, ಮನೆಯಲ್ಲೇ ಮಾಡ್ಕೊಳ್ಬಹುದು, ಅತಿ ಸುಲಭವಾಗಿ ಮಾಡ್ಕೊಳ್ಬಹುದು. ತೊಂದರೆಗಳು ಎಷ್ಟೇ ಇರಲಿ ಸ್ನೇಹಿತರೆ, ಅದನ್ನು ನಾವು ಯಾವುದೇ ರೀತಿಯಾದಂಥ ಗೊಂದಲಕ್ಕೀಡಾಗದೆ, ಸಮಸ್ಯೆಗಳು ಬಂದಿದೆ ಅಂತ ಕುಗ್ಗೋಗದೆ ಪ್ರಶಾಂತವಾಗಿ ಈ ದಿನ ತಿಥಿ ವಾರಗಳು ಅನ್ನುವಂಥದ್ದು ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ತುಂಬ ಸಹಾಯವನ್ನು ಮಾಡುತ್ತೆ. ಅದರಲ್ಲಿ ಈಗ ತಿಳಿಸುವಂಥದ್ದು ತುಂಬ ವಿಶೇಷವಾಗಿ ಹಾಗೂ ಶಕ್ತಿದಾಯಕವಾಗಿ ಮನುಷ್ಯನಿಗೆ ಬರುವಂಥ ಹಣಕಾಸಿನ ಸಮಸ್ಯೆಗಳನ್ನು, ಆರೋಗ್ಯ ಸಮಸ್ಯೆಗಳನ್ನು ಹಾಗೂ ಮನೆಯಲ್ಲಿ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು, ಬಡತನವನ್ನು ದೂರ ಮಾಡುವಂಥದ್ದು. ಶನಿ ದೋಷಗಳು ಅಂದ ತಕ್ಷಣ ತುಂಬ ಜನಕ್ಕೆ ಭಯ ಅನ್ನೋದಿರುತ್ತೆ. ಶನಿದೇವರು ಬಂದು ಸಮಸ್ಯೆಗಳನ್ನು ಕೊಡ್ತಾ ಇದ್ದಾನೆ ಅಂತ. ಆದರೆ ಈ ರೀತಿಯ ದೀಪಾರಾಧನೆಗಳು ಹಾಗೂ ಈ ತಿಳಿಸುವಂಥ ವಿಧಾನವನ್ನು ಶನಿವಾರದ ದಿನಗಳಲ್ಲಿ ಸ್ವಲ್ಪ ನಾವು ನೆನಪಿಟ್ಕೊಂಡಿದ್ದೆ ಫಾಲೋ ಮಾಡಿದ್ರೆ ಸಾಕು. ಯಾವುದೇ ರೀತಿಯಾದಂಥ ದುಡ್ಡು ಖರ್ಚು ಮಾಡಬೇಕು ಅಂತಿಲ್ಲ. ಹಣಕಾಸಿನ ಮೇಲೆ ನಮಗೆ ಒಂದು ಪೆಟ್ಟು ಅನ್ನೋದು ಬೀಳೋದಿಲ್ಲ. ಮುಖ್ಯವಾಗಿ ಶನಿವಾರ ಅಂದ ತಕ್ಷಣ ತುಂಬ ಜನಕ್ಕೆ ಎಲ್ಲಾದರೂ ಊರುಗಳಿಗೆ ಅಥವಾ ಕೆಲಸದ ಮೇಲೆ ದಾರಿಯಲ್ಲಿ ಬರುವಾಗ ಹೋಗುವಾಗ ಕಾಣಿಸುತ್ತೆ ಕೆಲವು ವಸ್ತುಗಳು. ಅಂದರೆ ಕಬ್ಬಿಣದ ವಸ್ತುಗಳು, ಶಾರ್ಪಾಗಿ ಇರುವಂಥ ವಸ್ತುಗಳು, ಹಾಗೆ ವುಡ್ಡನ್ ವಸ್ತುಗಳು. ಇದನ್ನು ತಗೊಂಡೋದ್ರೆ ಚೆನ್ನಾಗಿರುತ್ತೆ ಮನೆಗೆ. ಹಾಗೂ ಈ ದಿನ ಬಂದಿದ್ದೀವಿ ಹೊರಗಡೆ, ಸ್ವಲ್ಪ ಮನೆಗೆ ಎಣ್ಣೆ ಖಾಲಿಯಾಗಿದೆ ಅಂದರೆ ಅಡುಗೆಗೆ, ದೇವ್ರ ಮನೆಗೆ ಈ ಥರ ಅಂದ್ಕೊಳ್ತೀವಿ. ಆ ತಪ್ಪುಗಳನ್ನು ಮಾಡಬೇಡಿ. ಈ ವಸ್ತುಗಳನ್ನು ಶನಿವಾರದ ದಿನಗಳಲ್ಲಿ ತಗೊಂಡು ಬರೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಈ ಥರ ತಗೊಂಡು ಬರೋದ್ರಿಂದ ನಮಗೆ ಸಂತೋಷಕ್ಕಿಂತ ಕಷ್ಟಗಳು ಜಾಸ್ತಿ, ಬಡತನ ಜಾಸ್ತಿ ಕಾಡುತ್ತೆ. ನಮ್ಮ ಮನೆಯಲ್ಲಿ ದರಿದ್ರ ಅನ್ನೋದು ಇನ್ನಷ್ಟು ತಾಂಡವವಾಡುತ್ತೆ. ಅದಕ್ಕೆ ನೀವು ನೆನಪಿಟ್ಕೊಂಡಿದ್ದೆ ಈ ಶನಿವಾರದ ದಿನ ಇವುಗಳನ್ನು ತಗೊಂಡು ಬರಬೇಡಿ. ಹಾಗೆ ಮಹಾತ್ಮನ ದೇವಸ್ಥಾನ ಎಲ್ಲಾದರೂ ಸಿಕ್ಕಿದ್ರೆ ನೀವು ತಪ್ಪದೆ ಎಳ್ಳು ಅಥವಾ ಎಳ್ಳೆಣ್ಣೆಯನ್ನು ದೇವಸ್ಥಾನಕ್ಕೆ ಕೊಡಬಹುದು. ತೈಲಾಭಿಷೇಕ ಮಾಡಿಸೋದ್ರಿಂದ ಎಷ್ಟೋ ಜನಕ್ಕೆ ಮೂಳೆ ಸಮಸ್ಯೆಗಳಿರುತ್ತೆ ಹಾಗೂ ಶನಿ ದೋಷಗಳು ನಿವಾರಣೆ ಆಗುತ್ತೆ. ತುಂಬ ವಿಶೇಷವಾದಂಥ ದೀಪಾರಾಧನೆಯನ್ನು ಈ ದಿನ ಮನೆಯಲ್ಲೇ ಮಾಡ್ಕೊಳ್ಳಿ. ನಾವು ನಿತ್ಯದ ದೀಪ ಯಾವ ರೀತಿ ಹಚ್ತೀವಿ ಅದೇ ಥರನೇ ಸ್ನೇಹಿತರೆ. ಅದಕ್ಕೆ ಈ ಚಮತ್ಕಾರಿ, ಈ ಶಕ್ತಿದಾಯಕವಾದ ವಸ್ತುಗಳು ನಿರ್ಧಾರ ಮಾಡುತ್ತೆ ನಮ್ಮ ಜೀವನದ ದಿಕ್ಕನ್ನು. ಹೌದು ಸ್ನೇಹಿತರೆ, ತುಂಬ ಜನಕ್ಕೆ ಆಶ್ಚರ್ಯ ಪಡಬಹುದು. ಬೆಳಕು ನಮ್ಮ ಜೀವನದಲ್ಲಿ ಬರಬೇಕು, ಅಂಧಕಾರವನ್ನು ಓಡಿಸ್ಬೇಕು, ಕತ್ತಲನ್ನು ಓಡಿಸ್ಬೇಕು ಅನ್ನೋದಕ್ಕೆ ದೀಪಾರಾಧನೆ ಮಾಡ್ತೀವಿ. ಎಲ್ಲ ಧರ್ಮದವರಿಗೂ ಕೂಡ ದೀಪ ಅನ್ನುವಂಥದ್ದು, ಬೆಳಕು ಅನ್ನುವಂಥದ್ದು ಅವರವರ ಸಂಪ್ರದಾಯಕ್ಕೆ ತಕ್ಕನಾಗಿ ಮಾಡ್ಕೊಳ್ತಾ ಇರ್ತಾರೆ. ಆದರೆ ನಾವುಗಳು ಈ ಪರಿಹಾರವನ್ನು ನಾವು ಭಗವಂತನ ಆಶೀರ್ವಾದಕ್ಕೋಸ್ಕರ ಹಾಗೂ ಈ ದಿನ ಕಲಿಯುಗದ ಭಗವಂತನು ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ಮಹಾಶಕ್ತಿ ಇರುವಂಥ ದಿನ. ಯಾಕಂದರೆ ಶನಿವಾರ ನಾವು ವಿಷ್ಣು ಸ್ವಾಮಿಯನ್ನು ಆರಾಧನೆ ಮಾಡುವಂಥ ದಿನ ಸ್ನೇಹಿತರೆ. ಲಕ್ಷ್ಮೀದೇವಿ ಸಂಪತ್ತಿಗೆ ಅಧಿದೇವತೆ. ಆ ತಾಯಿಯನ್ನು ನಾವು ಒಲಿಸ್ಕೊಳ್ಬೇಕು ಅಂದರೆ ಮುಖ್ಯವಾಗಿ ವಿಷ್ಣು ಸ್ವಾಮಿಗೆ ಈ ರೀತಿಯ ದೀಪಾರಾಧನೆ ಮಾಡೋದ್ರಿಂದ, ಈ ವಸ್ತುಗಳನ್ನು ಹಾಕಿ ದೀಪ ಹಚ್ಚೋದ್ರಿಂದ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ತುಂಬ ಜನಕ್ಕೆ ಶನಿವಾರದ ದೀಪಾರಾಧನೆ ಬಗ್ಗೆ ಗೊತ್ತಿರೋದಿಲ್ಲ, ತುಂಬ ಮಾಹಿತಿ ಕಡಿಮೆ ಇರುತ್ತೆ. ಆದರೆ ನಾವು ನಿತ್ಯದ ಪೂಜೆಗಿಂತ ಶನಿವಾರದ ಪೂಜೆ ಅನ್ನುವಂಥದ್ದು ಇನ್ನಷ್ಟು ತುಂಬ ಬೇಗನೆ ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸುತ್ತೆ, ಸಂತೋಷವನ್ನು ಕೊಡುತ್ತೆ. ಕಾಳುಮೆಣಸು ಅನ್ನುವಂಥದ್ದು ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ರಾಹು ಕೇತುವಿನ ಏನಾದರೂ ಆ ಸಮಸ್ಯೆಗಳು, ಆ ಗ್ರಹಗಳ ಅನುಕೂಲತೆ ಇಲ್ಲ ಅಂತ ಹೇಳಿದ್ರೆ ತುಂಬ ಕಾಡ್ತಾ ಇರುತ್ತೆ. ಹಾಗೂ ಶನಿದೋಷಗಳು ತುಂಬ ಇದ್ದರೆ ಕಾಳು ಮೆಣಸನ್ನು ಹಾಕಿ ದೀಪಾರಾಧನೆ ಮಾಡಬೇಕು. ಶತ್ರುಗಳು ಕೂಡ ನಮ್ಮ ಮಾತನ್ನು ಕೇಳ್ತಾರೆ. ನಿಮಗೆ ಸಾಧ್ಯ ಆದರೆ
ಅಕ್ಕಿ ಹಿಟ್ಟಿನಿಂದ 2 ದೀಪಗಳನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಪುಟ್ಟದಾಗಿ ಈ ರೀತಿ ನೀವು ನಾಮ ಹಚ್ಚುವಂಥ ಪದ್ಧತಿ ಇರುವಂಥವರು ನಾಮವನ್ನು ಇಟ್ಟು ನಾವು ಮಾಡಿಕೊಳ್ಬೇಕಾಗುತ್ತೆ. ಶನಿವಾರ ಈ ರೀತಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡುವಂಥದ್ದು, ಅದರಲ್ಲಿ ಈಗ ತಿಳಿಸುವಂಥ ಈ ಕಾಳು ಮೆಣಸನ್ನು ಹಾಕಿ ದೀಪಾರಾಧನೆ ಮಾಡೋದ್ರಿಂದ ರಾಹುಕೇತು ಹಾಗೂ ಶನಿ ದೋಷಗಳು ನಿವಾರಣೆ ಆಗುತ್ತೆ. ಮುಖ್ಯವಾಗಿ ಮಾಡ್ಕೊಂಡು ನೋಡಿ. ಇನ್ನು 2 ಏಲಕ್ಕಿಯನ್ನು ಹಾಕಿ ದೀಪಾರಾಧನೆ ಮಾಡೋದ್ರಿಂದ ಸಂಪತ್ತಿಗೆ ಅಧಿದೇವತೆ ಆಗಿರುವಂಥ ಲಕ್ಷ್ಮೀ ಸಮೇತ ವಿಷ್ಣು ದೇವ ಬಂದು ಮನೆಯಲ್ಲಿ ನೆಲೆಸುವಂಥದ್ದಾಗುತ್ತೆ. ತಪ್ಪದೆ 2 ಏಲಕ್ಕಿಗಳನ್ನು ಹಾಕಿ ದೀಪಾರಾಧನೆ ಮಾಡಿಕೊಳ್ಳಿ. ಮೊಗ್ಗಿರುವಂಥ ಲವಂಗಗಳು ನಮಗೆ ಯಾವ ರೀತಿಯಲ್ಲಿ ಸಹಾಯ ಮಾಡುತ್ತೆ ಅಂದರೆ ಹಣಕಾಸಿಗೆ ಬಿಡುಗಡೆ ಮಾಡುತ್ತೆ. ಅಂದರೆ ಹಣಕಾಸು ಯಾರಿಗೋ ಕೊಟ್ಟಿರ್ತೀವಿ ಅಥವಾ ಯಾರನ್ನೋ ಕೇಳಿರ್ತೀವಿ ಅಥವಾ ನಮಗೇನೆ ಸಂಬಳ ಬರಬೇಕು, ಇದು ಎಲ್ಲವೂ ಇರುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ಲೋನ್ ಆಗಿರಬಹುದು, ನಾನಾ ಥರದಲ್ಲಿ ದುಡ್ಡು ಬಿಡುಗಡೆ ಆಗಬೇಕು, ದುಡ್ಡು ಆಕರ್ಷಣೆ ಆಗಬೇಕು. ಅದಕ್ಕೆ ನಮಗೆ ಇದು ಸುಲಭವಾದ ಮಾರ್ಗಗಳನ್ನು ಸೂಚಿಸುತ್ತೆ. 2 ಮೊಗ್ಗಿರುವಂಥ ಲವಂಗಗಳನ್ನು ಹಾಕ್ಕೊಳ್ಳಿ. ಇನ್ನು ಮುಖ್ಯವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಲೋಹದ ಪರಿಹಾರ ಸ್ನೇಹಿತರೆ. ಪರಿಹಾರ ಶಾಸ್ತ್ರಗಳಲ್ಲಿ ಸಂಪತ್ತಿಗೆ ಅಧಿದೇವತೆ ಆಗಿರುವಂಥ ಶ್ರೀ ಮಹಾಲಕ್ಷ್ಮಿಗೆ ಲೋಹದ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ಬಡತನ ದೂರ ಆಗುತ್ತೆ, ಅಂಧಕಾರ ದೂರ ಆಗುತ್ತೆ, ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ, ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗುತ್ತೆ, ಮನೆಯ ಯಜಮಾನನಿಗೆ ಸಂಪಾದನೆ ಜಾಸ್ತಿ ಆಗುತ್ತೆ, ಆದಾಯ ಜಾಸ್ತಿ ಆಗುತ್ತೆ, ಹಣಕಾಸು ಉಳಿತಾಯ ಆಗುತ್ತೆ. ಇದನ್ನು ಗಮನವಿಟ್ಟು ಮಾಡ್ಕೊಳ್ಳಿ. ಆ ₹1 ನಾವು ತೊಳೆದು ತಗೊಳ್ಬೇಕಾಗುತ್ತೆ. ನಾನಾ ಥರದ ಎಲ್ಲ ರೀತಿಯ ಕೈಯುಗಳನ್ನು ಅದು ಬದಲಾಯಿಸ್ಕೊಂಡು ನಮ್ಮ ಹತ್ರ ಬಂದಿರುತ್ತೆ. ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ಅದನ್ನು ₹1 ಅರಿಶಿಣದ ನೀರಲ್ಲಿ ತೊಳೆದು ತಗೊಂಡು ಹಾಕಬೇಕಾಗುತ್ತೆ ದೀಪಕ್ಕೆ. ಈಗ ತಿಳಿಸಿರುವಂಥ ಈ ರೀತಿಯ ವಿಧಾನದ ದೀಪಾರಾಧನೆಗಳು ಎಲ್ಲವನ್ನು ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಒಂದೊಂದು ಸಮಸ್ಯೆಗೆ ತಿಳಿಸಿದ್ದೀನಿ ನಾನು, ಯಾವುದಕ್ಕೆ ಪರಿಹಾರ ಕೊಡುತ್ತೆ ಅನ್ನುವಂಥದ್ದು ಕ್ಲೀನಾಗಿ ಅದರಲ್ಲಿ ನೀವು ನೋಡಿಕೊಂಡಿದ್ದೆ ಮಾಡ್ಕೊಳ್ಳಿ. ಆ ರೀತಿಯ ಸಮಸ್ಯೆಗಳು ಹೋಗಲಾಡುತ್ತೆ. ಮನೆಯಲ್ಲಿ ನಮಗೆ ಆ ಶನಿ ದೋಷಗಳ ಪ್ರಭಾವದಿಂದ ಮುಕ್ತಿ ಹೊಂದಬಹುದು. ನ್ಯಾಯದೇವತೆ ಸ್ನೇಹಿತರೆ, ಶನಿವಾರ ನಾವು ಶನಿ ಮಹಾತ್ಮನನ್ನು ಆರಾಧನೆ ಮಾಡೋದು ಕೂಡ ಬಹಳ ಒಳ್ಳೆಯದು. ಹಾಗೂ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೂ ಕೂಡ ಹೋಗಿ ಬರೋದರಿಂದ ಶತ್ರುಗಳು, ಹಿತಶತ್ರುಗಳು ಯಾರೇ ಇರಬಹುದು ಅದನ್ನು ದೂರ ಮಾಡಿ ನಮ್ಮ ಕಠಿಣಾತಿ ಕಠಿಣ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥದ್ದು. ಕರ್ಪೂರದಷ್ಟೇ ಕರಗಿ ಹೋಗುತ್ತೆ ಸಮಸ್ಯೆಗಳು. ಈ ವಸ್ತುಗಳನ್ನು ಹಾಕಿ ನೀವು ಮತ್ತೆ ಅದನ್ನು ಮಾರನೆಯ ದಿನ ತೆಗೆದು ಗಿಡಗಳ ಹತ್ರ ಹಾಕಬೇಡಿ.